ವೆಲ್ಕಮ್ ಟು ಲೈಫ್ ವಿತ್ ನವ್ಯಸಿರಿ ಜೀವನ ಸಂಚಿಕೆಗಳು. ಸೊ ಎಲ್ಲರಿಗೂ ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ಬನ್ನರ್ಘಟ್ಟ ಬಯೋಲಾಜಿಕಲ್ ಪಾರ್ಕಿಗೆ ಪ್ರಯಾಣ ಬೆಳೆಸಿದ್ವಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸಂಡೇ ಹೋಗಿದ್ವಿ. ಸಂಡೇ ಸ್ಯಾಟರ್ಡೆ ಮಾತ್ರ ತುಂಬಾ ರಶ್ ಇರುತ್ತೆ. ಸೊ ಎಷ್ಟು ಜನ ಅಂದರೆ ಅಷ್ಟು ಜನ ಇರ್ತಾರೆ. ನಾವು ಬೇರೆ ವೀಕ್ ಡೇಸಲ್ಲಿ ಹೋದರೆ ಅಷ್ಟು ಜನ ಇರಲ್ಲ, ಬಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗೋದು ವೀಕೆಂಡ್ಸಲ್ಲೇ ಆಗಿರೋದ್ರಿಂದ ಎಲ್ಲರೂ ತುಂಬ ಜನ ಕ್ರೌಡ್ ಇರುತ್ತೆ. ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಹೋದರೆ ಒಳ್ಳೆಯದು ಅಂತ ಹೇಳ್ಬೋದು. ತುಂಬ ಹೊತ್ತು ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ಬರೋದು. ಒಂದು ಕಡೆ ನೋಡಿದ್ರೆ ವರ್ತ್ ಫಾರ್ ಗೋಯಿಂಗ್ ಅನಿಸುತ್ತೆ, ಬಟ್ ತುಂಬ ಕ್ರೌಡ್ ಇದ್ದರೆ ಒಂದೊಂದ್ಸತಿ ಏನಪ್ಪ ಎಷ್ಟೊಂದು ಜನ ಇರ್ತಾರೆ, ಏನು ನೋಡೋಕ್ಕೆ ಆಗಲ್ವಲ್ಲ ಅಂತಲೂ ಅನಿಸ್ತಾ ಇರುತ್ತೆ. ಸೊ ನಾವು ಹೋಗಿದ್ದು ಓಕೆ ಸ್ವಲ್ಪ ಮಳೆ ಬರೋ ಥರ ಇದ್ದಿದ್ದರಿಂದ ಜನಗಳು ಸ್ವಲ್ಪ ಕಡಿಮೆ ಇತ್ತು. ಬೇರೆ ಮಳೆ ಬರುತ್ತೆ ಅಂದ್ಬಿಟ್ಟು ತುಂಬ ಜನ ಬಂದಿರಲಿಲ್ಲ ಅಂತ ಅನಿಸುತ್ತೆ. ಆದ್ರೂ ತುಂಬ ಏನೋ ಒಳ್ಳೆ ಜಾತ್ರೆಗೆ ಜನ ಬಂದಂಗೆ ಬಸ್ ಇಳಿದು ತುಂಬ ಜನ ಬರ್ತಾಯಿದ್ರು. ಬರೋ ಜನಗಳನ್ನ ನೋಡ್ತಾ ಇದ್ದರೆ ನಮಗೆ ಎಲ್ಲ ನೋಡೋದಕ್ಕೆ ಸಿಗುತ್ತೋ ಇಲ್ವೋ ನಮಗೆ ಅಂತ, ಅಂದರೆ ಎಲ್ಲ ಬ್ಯಾರಿಕೇಡ್ ಹಾಕಿರ್ತಾರೆ. ನಾವು ದೂರದಿಂದ ನಿಂತ್ಕೊಂಡು ಪ್ರಾಣಿಗಳನ್ನ ಎಲ್ಲ ನೋಡಬೇಕಾಗತ್ತೆ, ಪ್ರಾಣಿಗಳನ್ನ ಪಕ್ಷಿಗಳನ್ನ ಎಲ್ಲ. ಸೊ ದೂರದಿಂದ ನೋಡಿದವಾಗ ನಮಗೆ ನೋಡೋದಕ್ಕೆ ಸ್ವಲ್ಪ ಕಣ್ಣಿಗೆ ದೂರದಿಂದ ಕಾಣೋದು ಕಷ್ಟ ಆಗುತ್ತೆ. ಬೈನಾಕ್ಯುಲರ್ ಏನಾದರೂ ಇಟ್ಕೊಂಡು ಬಂದರೆ ನಾವು ಅದನ್ನು ದೂರದಲ್ಲಿರೋದನ್ನು ಸ್ವಲ್ಪ ಹತ್ತಿರದಿಂದ ನೋಡ್ಬೋದು. ಬಟ್ ಪ್ರಾಣಿಗಳಿಗೆ ತೊಂದರೆ ಆಗ್ದಲೇ ಇರಲಿ ಅಂತ ಅಂದ್ಬಿಟ್ಟು ನಮಗೆ ತುಂಬ ಅಂದರೆ ಇದು ತುಂಬ ದೊಡ್ಡದಾಗಿರೋದ್ರಿಂದ ಅದರದ್ದು ಇತಿಹಾಸನ ಕೂಡ ಹೇಳ್ತೀನಿ. ಸೊ ಇವತ್ತು ನಾವು ಬೆಂಗಳೂರಿನ ಮತ್ತು ಇಲ್ಲಿ ಎಂಟ್ರೆನ್ಸ್ ಫೀಸ್ ಇರುತ್ತೆ. ಎಂಟ್ರೆನ್ಸ್ ಫೀಸು ಫಸ್ಟೇ ನಾವು ಆನ್ಲೈನಲ್ಲಿ ವೆಬ್ಸೈಟ್ ಇದೆ, ಅದು ಆನ್ಲೈನಲ್ಲೇ ನಾವು ಬುಕ್ ಮಾಡ್ಕೊಂಡಿದ್ವಿ. ಅಲ್ಲೇ ಬಂದು ಟಿಕೆಟ್ ತೊಗೊಳ್ಬೋದು. ಬಟ್ ಕ್ಯೂ ಇರೋದ್ರಿಂದ ಸಂಡೇ ಸ್ಯಾಟರ್ಡೇಸ್ ಏನಾದರೂ ಬಂದರೆ ತುಂಬ ಜನ ಇರ್ತಾರೆ, ಕ್ಯೂ ಇರುತ್ತೆ. ಸೊ ಅದರಲ್ಲೇ ಅರ್ಧ ಟೈಮ್ ವೇಸ್ಟ್ ಆಗಿಬಿಡತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬಂದರೆ ಒಳ್ಳೇದಂತ ಅನಿಸುತ್ತೆ. ಇಲ್ಲಿ 170 ರೂಪೀಸ್ ಅಡಲ್ಟ್ಸಿಗೆ ಇರುತ್ತೆ, ಕಿಡ್ಸಿಗೆ ಆದರೆ 90 ರೂಪೀಸ್ ಇರುತ್ತೆ, 100 ರೂಪೀಸ್. ಇದು ಬಂದು ಕಂಪ್ಲೀಟ್ ಬರೀ ಝೂ ಮತ್ತು ಬಟರ್ಫ್ಲೈ ಗಾರ್ಡನ್ ಇರುತ್ತೆ. ನಾವು ಕಂಪ್ಲೀಟ್ ಪ್ಯಾಕೇಜ್ ಬೇಕು ಅಂತಂದರೆ 690 ರೂಪೀಸ್ ಕೊಟ್ಟರೆ ನಮಗೆ ಬಸ್ ಸಫಾರಿ ಮತ್ತು ಬಟರ್ಫ್ಲೈ ಗಾರ್ಡನ್ನು ಮತ್ತು ಝೂ 3 ಕವರ್ ಆಗುತ್ತೆ. ಇದರಲ್ಲಿ 690 ರೂಪೀಸ್. ಮಕ್ಕಳಿಗಾದರೆ 480 ರೂಪೀಸ್ ಇರುತ್ತೆ. ಅದ್ರ ಬದಲು ನಾವು ಜೀಪ್ ಸಫಾರಿನಾದರೂ ತೊಗೋಬೋದು, ಅದು ಕೋಂಬೋ ಆಫರ್. ಅದರಲ್ಲೂ ಕೂಡ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಬಟರ್ಫ್ಲೈ ಗಾರ್ಡನ್ನು, ಮ್ಯೂಸಿಯಮ್ಮು ಮತ್ತು ಜೀಪ್ ಸಫಾರಿ ಮತ್ತು ಝೂ ಎಲ್ಲದೂ ಇಲ್ಲಿ ಕವರ್ ಆಗುತ್ತೆ. ಇದು 4200 ರೂಪೀಸು ಫಾರ್ ಎ ಸಿ ಇರುತ್ತೆ. 3600 ರೂಪೀಸಿಗೆ ನಮಗೆ ನಾನ್ ಎ ಸಿ ಜೀಪ್ ಕೊಡ್ತಾರೆ. ಸೊ 6 ಜನ ಹೋಗ್ಬೋದು. ನಾವು ಫ್ಯಾಮಿಲಿ 6 ಜನ ಬಂದರೆ ಸೊ ಇದನ್ನು ತೊಗೋಬೋದು. ಬಟ್ ಇದೆಲ್ಲ ನಾವು ಮೊದಲೇ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ಅಂದರೆ ಅದು ಟೈಮಿಂಗ್ಸ್ ಎಲ್ಲ ಮಾರ್ನಿಂಗ್ಗೆ ಸಿಕ್ಕಿದ್ರೆ ನಮಗೆ ಮಾರ್ನಿಂಗು ಎಲ್ಲ ಪ್ರಾಣಿಗಳನ್ನ ನೋಡ್ಬೋದು ಸಫಾರಿನಲ್ಲಿ. ಮಾರ್ನಿಂಗ್ ಹೋದರೆ ನಾವು, ಮತ್ತು ಈವ್ನಿಂಗ್ ಮಧ್ಯಾಹ್ನ ಎಲ್ಲ ಹೋದರೆ ಅದು ನಿದ್ದೆ ಮಾಡ್ತಾ ಇರ್ತವೆ, ಯಾವುದು ಆಚೆನೇ ಬರೋದಿಲ್ಲ, ನೋಡೋದಕ್ಕೆ ಸಿಗೋದಿಲ್ಲ. ಸೊ ಬೆಳಗ್ಗೆ ತೊಗೊಂಡ್ರೆ, ಹಂಗಾಗಿ ಬೆಳಗ್ಗೆ ಸ್ಲಾಟ್ ಬುಕ್ ಮಾಡಬೇಕು ಅಂತ ಅಂದರೆ ನಾವು ಬೇಗ ಖಾಲಿ ಆಗಿಬಿಡುತ್ತೆ. ಅಲ್ಲಿ ನಾವು ಬುಕ್ ಮಾಡಿಕೊಂಡ್ರೆ ಆನ್ಲೈನಲ್ಲಿ ಒಳ್ಳೇದಂತ ಜೀಪ್ ಸಫಾರಿಗೆ. ಸೊ ಹೇಗಿದ್ರೂ ಹೋಗ್ತಾ ಇದ್ದೀವಿ, ಫಸ್ಟೇ ಬುಕ್ ಮಾಡಿಕೊಂಡು ಹೋಗೋದು ಒಳ್ಳೆಯದು ಅಂತ. ಹೋದರೆ ನಾವೆಲ್ಲದನ್ನು ನೋಡ್ಕೊಂಡು ಹೋಗ್ಬೋದು. ಇದು ಬನ್ನರ್ಘಟ್ಟ ಈ ಪ್ರದೇಶ ಏನೆಂಬ ಸಾವಿರಾರು ವರ್ಷಗಳ ಇತಿಹಾಸ ಇದೆ, ಅಂದರೆ ಮಾನವ ಸಂಪರ್ಕದಲ್ಲಿದೆ ಅಂತ ಹೇಳ್ಬೋದು. ಸೊ ಹಳೇ ಕಾಲದಲ್ಲಿ ಇದು ಅರಣ್ಯ, ಬೆಟ್ಟಗಳು ಮತ್ತು ಕಾಡು ಪ್ರಾಣಿಗಳ ನೆಲೆಯಾಗಿತ್ತು ಅಂತಲೇ ಹೇಳ್ತಾರೆ. 1981ರಲ್ಲಿ ಕರ್ನಾಟಕ ಸರ್ಕಾರ ಈ ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಣೆ ಮಾಡಿತು. ಅದೇ ಸಮಯದಲ್ಲಿ ಇದು ಸುಮಾರು 25,000 ಎಕರೆ ಪ್ರದೇಶದಲ್ಲಿ ಒಳಗೊಂಡಿತ್ತು ಅಂತಲೇ ಹೇಳ್ಬೋದು. ಇದರಲ್ಲಿ 2002ರಲ್ಲಿ ಭಾರತ ಸರ್ಕಾರ ಇದನ್ನು ಒಂದು ಪ್ರಾಜೆಕ್ಟ್, ಅಂದರೆ ಟೈಗರ್ ರಿಸರ್ವರ್ ಪ್ರಾಜೆಕ್ಟ್ ಅಂತ ಒಂದು ಪ್ರಾಜೆಕ್ಟಿಗೆ ಸೇರಿಸ್ಕೊಳ್ತು. ಇದರಿಂದ ಇಲ್ಲಿ ಹುಲಿಗಳ ಸಂರಕ್ಷಣೆ ಮಾಡೋದು, ಪ್ರಾಣಿಗಳ ಒಂದು ಕೇಂದ್ರ ಆಗಿದೆ ಅಂತಲೇ ಹೇಳ್ಬೋದು. ಈ ದಿನಕ್ಕೆ ಹೇಳ್ಬೇಕಂತಂದರೆ ಬನ್ನರ್ಘಟ್ಟ ರಾಷ್ಟ್ರೀಯ ಉದ್ಯಾನವನವು 260 ಚದುರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಇದರಲ್ಲಿ ಒಂದು ಭಾಗ ಝೂಗೆ ಕೂಡ ಮೀಸಲಾಗಿದೆ. ಇಲ್ಲಿ ಹುಲಿಗಳ ಸಂರಕ್ಷಣೆ, ಪ್ರವಾಸೋದ್ಯಮ ಮತ್ತು ಈ 3 ಕೂಡ ತಲೆಯಲ್ಲಿಟ್ಕೊಂಡು ಮತ್ತು ಶಿಕ್ಷಣಕ್ಕೂ ಕೂಡ ಇದನ್ನು ಸ್ಟಡಿ ಮಾಡೋದಕ್ಕೂ ಕೂಡ ಇಲ್ಲಿ ಬರ್ತಾರೆ ಸ್ಟೂಡೆಂಟ್ಸ್ಗಳು. ಪ್ರಾಣಿಗಳಿಗೆ ಹೆಂಗೆ ನಾವು ಪ್ರಾಣಿಗಳ ಜೊತೆ ವರ್ತಿಸ್ಬೇಕು ಮತ್ತು ಹೇಗೆ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಕೂಡ ಇಲ್ಲಿ ಕೊಡ್ತಾರೆ. ಸೊ ಒಟ್ಟಿಗೆ ಈಗ ಹಾಗಾಗಿ ಝೂಗೆ ಹೋಗುವುದು ಕೇವಲ ಮನೋರಂಜನೆಗೆ ಮಾತ್ರ ಅಲ್ಲ, ಮಕ್ಕಳಿಗೆ ಒಂದು ಜ್ಞಾನ ಮತ್ತು ಅರಿವು ಕೂಡ ನೀಡುವ ಒಂದು ಸ್ಥಳ ಅಂತಲೇ ಹೇಳ್ಬೋದು.
ಮಕ್ಕಳಿಗೆ ಮತ್ತು ಒಂದು ಫ್ಯಾಮಿಲಿ ಒಂದ್ರಿಗೆ ಜೊತೆಲಿ ಹೋದರೆ ಮಕ್ಕಳಿಗೆ ಇದೊಂದು ಜೀವಂತ ಪುಸ್ತಕ ಅಂತಲೇ ಹೇಳ್ಬೋದು. ಶಾಲೆಗಳಲ್ಲಿ ಸ್ಕೂಲ್ಗಳಲ್ಲಿ ಓದಿರುವ ಹುಲಿ, ಸಿಂಹ, ಚಿರತೆ ಎಂಬ ಪ್ರಾಣಿಗಳನ್ನು ನೇರವಾಗಿ ಕಣ್ಣಾರೆ ನೋಡುವುದು ಅವರ ಒಂದು ಕಲಿಕೆಗೆ, ಒಂದು ಸ್ಟಡೀಸಿಗೆ ಅತ್ಯಂತ ಸಹಾಯಕರವಾಗಿರುತ್ತದೆ ಅಂತಲೇ ಹೇಳ್ಬೋದು. ಇಲ್ಲಿ ಹಕ್ಕಿಗಳು, ಮತ್ತು ಮ್ಯಾಮಲ್ಸ್ ಅಂತ ಹೇಳ್ತೀವಲ್ಲ, ಸರೀಸೃಪಗಳು, ಮೀನುಗಳು, ಇವೆಲ್ಲವನ್ನು ನಾವು ನೋಡಿ ಮಕ್ಕಳು ಪ್ರಕೃತಿ ಪ್ರಪಂಚವನ್ನು ಹೇಗಿದೆ ಅಂತ ಒಂದು ಅರ್ಥ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಕುಟುಂಬದವರಿಗೆ ಏನಪ್ಪ ಉತ್ತಮವಾಗಿರುತ್ತದೆ, ಇದೊಂದು ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು. ನಡ್ಕೊಂಡು ಓಡಾಡೋರಿಗೆ, ಮತ್ತು ಇಲ್ಲಿ ಹಸಿರು ಗಾಳಿ, ಪ್ರಾಣಿಗಳು, ಹಸಿರು ಗಿಡಗಳು, ಒಳ್ಳೆ ಗಾಳಿ, ತಂಪಾದ ವಾತಾವರಣ, ಪ್ರಾಣಿಗಳು, ಈ ಪ್ರಾಣಿಗಳ ಒಂದು ಶಬ್ದ, ಗರ್ಜನೆ, ಇವೆಲ್ಲವನ್ನು ನಾವು ಒಟ್ಟಿಗೆ ಒಂದು ನೆನಪಿನ ದಿನ ಅಂತಲೇ ಮಾಡುತ್ತದೆ. ಅದೇ ರೀತಿ ಮಕ್ಕಳಿಗೆ ಪ್ರಕೃತಿಯೊಂದಿಗೆ ಬೆಸೆಯಲು ಇದೊಂದು ಮತ್ತು ಅಲ್ಲಿ ಒಳಗಡೆ ಹೋದರೆ ಒಂದು ಬೋಟಿಂಗ್ ಕೂಡ ಇದೆ. ನಮಗೆ ಆವತ್ತು ನಾವು ಸಂಡೇ ಹೋಗಿದ್ದರಿಂದ ತುಂಬ ಜನ, ಅಲ್ಲೂ ಕೂಡ ಕ್ಯೂ ನಿಂತ್ಕೋಬೇಕು. ಇಲ್ಲಿ ಬೆಂಗಳೂರಲ್ಲಿ ಇವಾಗ ಏನಪ್ಪ ಅಂದರೆ ಎಲ್ಲೇ ಆಕರ್ಷಕ ಸ್ಥಳಗಳಿರಲಿ, ಏನೇ ಇರಲಿ, ಜನಗಳು ಜನ 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 ಅಂತ ಒಂದೊಂದು ಸತಿ ಹೊರ್ಗಡೆ ಹೋಗೋದಕ್ಕೂ ಬೇಜಾರಾಗತ್ತೆ. ಬಟ್ ಮಕ್ಕಳಿಗೆ ತೋರಿಸ್ಕೊಂಬರೋಣ ಅಂತ ಹೋಗಿದ್ರಿಂದ ಅಂದರೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಅಲ್ಲಿ ಕೂತ್ಕೊಂಡು ಮಾತಾಡೋದು ಟೈಮ್ಸ್ ಕೊಟ್ಟರೆ ನಮಗೂ ಎಲ್ಲ ಅರ್ಜೆನ್ಸಿನಲ್ಲಿದ್ದರೆ ತುಂಬಾ ಕಷ್ಟ ಆಗುತ್ತೆ. ಬೇಗ ಬೇಗ ಯಾವುದೂ ಆಗೋದೇ ಇಲ್ಲ. ಸೊ ಬೋಟಿಂಗು ಮತ್ತು ಮ್ಯೂಸಿಕಲ್ ಫೌಂಟೇನ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿತ್ತು. ಸೊ ನಾವು ಹೋಗಲಿಲ್ಲ ಅಲ್ಲಿ, ಮತ್ತೆ ಅಲ್ಲಿ ಕ್ಯೂ ನಿಂತ್ಕೊಂಡು ಟಿಕೆಟ್ಸ್ ತೊಗೊಂಡು ನಾವು ಬೋಟಿಂಗ್ ಹೋಗೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಗ್ಬಿಡುತ್ತೆ. ಬೇರೆ ಪ್ರಾಣಿಗಳು ಬೇರೆ ಕಡೆ ನಾವು ನೋಡಲಿಕ್ಕೆ ಟೈಮ್ ಆಗೋದಿಲ್ಲ. ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಗಿದ್ದರಿಂದ 12 ಗಂಟೆಗೆ ರೀಚ್ ಆದ್ವಿ. ನಾವು ಹೋಗಿದ್ದು ಬೆಳಗ್ಗೆ ಬೇಗ ಬಂದರೆ ಎಲ್ಲದಕ್ಕೂ ಟೈಮ್ ಕೊಟ್ಟು ನಿಧಾನವಾಗಿ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಬೋಟಿಂಗು ಪರ್ ಹೆಡ್ಡು 50 ರೂಪೀಸ್ ಇರುತ್ತೆ. ಇಲ್ಲಾಂದರೆ ನಾವು ಒಂದು ಬೋಟೇ ತೊಗೋಬೋದು, 200 ರೂಪೀಸು ಪೆಡ್ಲಿಂಗ್ ಬೋಟ್ ಇರುತ್ತೆ. ಮತ್ತು ಇನ್ನೊಂದು 400 ರೂಪೀಸ್ ಏನೋ ದೊಡ್ಡದಿರುತ್ತೆ. ಸೊ ಕಂಪ್ಲೀಟ್ ತೊಗೋಬೋದು ನಾವು ಫುಲ್ ಫ್ಯಾಮಿಲಿಯವ್ರಿಗೆ ಅಂತಾನೆ. ನಾವು ಸ್ವಲ್ಪ 2-3 ಜನ ಬಂತಂದರೆ ಪರ್ ಹೆಡ್ ಆಗಿ ಹೋಗ್ಬೋದು. ನಾವು ಫಸ್ಟು ಅಲ್ಲಿ ಅಂದರೆ ಪಾರ್ಟ್ ಬೈ ಪಾರ್ಟ್ ಮಾಡಿದ್ದಾರೆ. ಸೊ ಫಸ್ಟು ಪ್ರಾಣಿಗಳ ವಿಭಾಗ ಇರುತ್ತೆ. ಸೊ ಅದು ನೆಕ್ಸ್ಟು ಆಮೇಲೆ ಮ್ಯಾಮಲ್ಸು ಮತ್ತು ಆ್ಯಂಫಿಬಿಯನ್ಸುಗಳಿರುತ್ತೆ. ಆಮೇಲೆ ಬರ್ಡ್ಸ್ಗಳ ಸೆಕ್ಷನ್ಸ್ ಬೇರೆ ಇರುತ್ತೆ. ಸೊ ಫಸ್ಟು ನಮ್ಗೆ ಹೋಗಿದ ತಕ್ಷಣ ಪ್ರಾಣಿಗಳ ಸೆಕ್ಷನ್ ಸಿಕ್ತು. ಹುಲಿ, ಸಿಂಹ, ಚಿರತೆ, ಕರಡಿ, ಜಿಂಕೆ, ಆನೆಗಳನ್ನ ನೋಡ್ಬೋದು ಅಲ್ಲಿ. ಸೊ ಇಲ್ಲಿ ನೀವು ಹತ್ತಿರದಿಂದ ನೋಡ್ಬೋದು. ಸ್ವಲ್ಪ ಅಂದರೆ ಕೆಲವೊಂದೊಂದ್ಸತಿ ಆ ಪ್ರಾಣಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ನಮ್ಗೆ ಅದೃಷ್ಟ ಇದ್ದರೆ ಪ್ರಾಣಿಗಳು ಆಚೆ ಬಂದಿದ್ದರೆ ನಾವು ಸ್ವಲ್ಪ ಅಂದರೆ ಇಲ್ಲಿ ಏನಂತಂದರೆ ಚಿಕ್ಕದಾಗಿ ಕೇಜ್ಗಳ ಥರ ಮಾಡಿಟ್ಟಿಲ್ಲ. ಸೊ ಎಲ್ಲ ಪ್ರಾಣಿಗಳು ಅವು ಪಾಡಿಗೆ ಓಡಾಡ್ತಾ ಇರ್ತವೆ. ನಾವು ದೂರದಿಂದ ನೋಡ್ಬೋದು. ನಮ್ಮ ಅದೃಷ್ಟಕ್ಕೆ ಅದು ನಮ್ಮ ಹತ್ತಿರ ನಾವು ನೋಡ್ತಾ ಇದ್ದರೆ ನಮ್ಮ ಹತ್ತಿರದಲ್ಲಿ ಬಂದರೆ ನಾವು ಕ್ಯಾಚ್ ಮಾಡ್ಬೋದು. ಇಲ್ಲಾಂದರೆ ದೂರದಿಂದನೇ ಬೈನಾಕ್ಯುಲರಲ್ಲಿ ನೋಡಬೇಕಾಗತ್ತೆ. ಇದೆಲ್ಲ ಅದೃಷ್ಟದ ಮೇಲೆ ಹೋಗುತ್ತೆ. ನಾವು ಅಲ್ಲಿ ಹೋದಾಗ ಆ ಟೈಮಲ್ಲಿ, ಆ ಮೊಮೆಂಟಲ್ಲಿ ಆ ಪ್ರಾಣಿಗಳು ಆಚೆ ಬಂದು ನಮ್ಮ ಮುಂದೆ ಹತ್ತಿರದಲ್ಲಿ ನಮ್ಮ ಮುಂದೆ ಪಾಸ್ ಆದರೆ ನಾವು ಇನ್ನೂ ಚೆನ್ನಾಗಿ ನೋಡ್ಬೋದು ಅಂತ. ಇಲ್ಲಿ ನೀವು ಇನ್ನೊಂದೇನಪ್ಪ ಅಂತಂದರೆ ಹುಲಿ, ಚಿರತೆಗಳು, ಇವುಗಳನ್ನೆಲ್ಲ ಅರಣ್ಯ ಹೆಮ್ಮೆ ಅಂತಲೇ ಹೇಳ್ತಾರಲ್ಲ. ಇಲ್ಲಿ ವಿಶೇಷವಾಗಿ ಪ್ರಸಿದ್ಧವಾಗಿರುವುದರಿಂದ ಶ್ವೇತ ಹುಲಿ ಮತ್ತು ಅದ್ರ ಬಿಳಿ ಬಣ್ಣ, ಕಣ್ಣುಗಳು, ಆಮೇಲೆ ಅದ್ರ ದೃಷ್ಟಿಗಳು ತುಂಬಾ ಚೆನ್ನಾಗಿ ಕಾಣುತ್ತೆ, ಅದ್ಭುತವಾಗಿ ಕಾಣಿಸುತ್ತೆ. ಮತ್ತು ಅಲ್ಲೆಲ್ಲ ಈ ಥರ ರೂಟ್ ಮ್ಯಾಪ್ಗಳು ಹಾಕಿದ್ದಾರೆ. ಸೊ ಎಲ್ಲಿ ಹೋದರೆ ಏನನ್ನ ನಾವು ನೋಡ್ಬೋದು ಅಂತ, ಅದನ್ನು ನೋಡಿಕೊಂಡು ಮಿಸ್ ಆದರೆ ರೋಡ್ಗಳನ್ನ ನೋಡಿಕೊಂಡು ಹೋಗ್ಬೋದಾಗತ್ತೆ. ಇದೇ ರೀತಿ ಇಲ್ಲಿ ಆನೆ, ಜಿಂಕೆ, ಕಾಡೆಮ್ಮೆ ಇವುಗಳು ಕೂಡ ನಾವು ನೋಡ್ಬೋದು. ಸೊ ನಾವು ಪ್ರಾಣಿಗಳನ್ನೆಲ್ಲ ನೋಡಿಕೊಂಡು ಅಲ್ಲೇ ಸ್ವಲ್ಪ ತಿನ್ನೋದಕ್ಕೆ ಕೈ ತಿಂಡಿಗಳನ್ನ ತರ್ಬೋದು. ಪ್ಲಾಸ್ಟಿಕ್ ಕವರ್ಗಳು ಅಲೋಡ್ ಇರಲ್ಲ. ಸೊ ಹೋಗಿ ನೋಡ್ಕೊಂತ ಸುಸ್ತಾಗಿ ಹೋಗ್ಬಿಡತ್ತೆ. ನಮಗೆ ಏನಾದರೂ ತಿನ್ನಬೇಕು, ಮಕ್ಳನ್ನ ಕರ್ಕೊಂಬಂದರೆ ತಿನ್ನಬೇಕು ಅನಿಸ್ತಾ ಇರುತ್ತೆ. ಏನಾದರೂ ಜ್ಯೂಸು ಮತ್ತು ಸ್ನ್ಯಾಕ್ಸ್ಗಳನ್ನ ಬ್ಯಾಗಲ್ಲಿ ತರ್ಬೋದು. ತಂದರೆ ಅಲ್ಲೆಲ್ಲೂ ಪ್ಲಾಸ್ಟಿಕ್ನ ಹಾಕೋಂಗಿಲ್ಲ. ಮತ್ತು ಒಳಗಡೆನೂ ಪ್ಲಾಸ್ಟಿಕ್ ಅಲ್ಲೋಡೇ ಇಲ್ಲ. ಸೊ ಪ್ಲಾಸ್ಟಿಕ್ನ ತೊಗೊಂಡು ಹೋಗಲೇಬಾರ್ದು. ಹಾಗಿರೋದ್ರಿಂದ ಮತ್ತು ಹೊರ್ಗಡೆ ಕೂಡ ನಮಗೆ ಕ್ಯಾಂಟೀನ್ಗಳಿದ್ದಾವೆ. ಮತ್ತು ಚಿಕ್ಕ ಲಘು ತಿಂಡಿಗಳನ್ನ ನಾವು ಅಲ್ಲಿ ತೊಗೊಂಡು ತಿನ್ಬೋದು. ಈ ದೋಸೆ, ಇಡ್ಲಿ ಆ ಥರದ್ದೆಲ್ಲ ಇರುತ್ತೆ, ಪುಳಿಯೋಗರೆ ಆ ಥರದ್ದೆಲ್ಲ ಇರುತ್ತೆ. ಮತ್ತು ತಮ್ಮ ಕೂಲ್ ಡ್ರಿಂಕ್ಸ್ಗಳು ಕೂಡ ಸಿಗುತ್ತೆ. ಸೊ ಹೀಗೆ ನಾವು ನೋಡ್ಕೊತ ನೆಕ್ಸ್ಟ್ ಸೆಕ್ಷನ್ ನಾವು ನೋಡೋಕೆ ಬಂದಿದ್ದು ಬರ್ಡ್ಸ್ ಸೆಕ್ಷನಿಗೆ ಬಂದ್ವಿ. ಬರ್ಡ್ಸ್ಗಳನ್ನ ನೋಡೋಣ ಅಂತ. ಬರ್ಡ್ಸ್ಗಳಲ್ಲಿ ನಮಗೆ ಏನೇನಿರುತ್ತೆ, ಗಿಡಗ, ಪಾರಿವಾಳ, ನವಿಲು ಮತ್ತು ಗರುಡ, ಇದೆಲ್ಲ ನಾವು ಇಲ್ಲಿ ಬರ್ಡ್ ಸೆಕ್ಷನಲ್ಲಿ ನೋಡ್ಬೋದು. ಇದೊಂದು ಅಕ್ಕಿ ಪ್ರಪಂಚಕ್ಕೆ
ಒಂದೊಂಥರ ಬಣ್ಣದ ಗರಿಗಳಿರೋದ್ರಿಂದ ನಮ್ಮನ್ನು ತುಂಬ ಆಕರ್ಷಿಸುತ್ತದೆ. ಇಲ್ಲಿ ನೀವು ಗರುಡ ಗಿಡುಗ, ನವಿಲು, ಪಾರಿವಾಳ ಮತ್ತು ಹೀಗೆ ಅನೇಕ ಹಕ್ಕಿಗಳನ್ನ ನೋಡ್ಬೋದು. ಅವುಗಳ ಶಬ್ದಗಳು ಮತ್ತು ಬಣ್ಣದ ರೆಕ್ಕೆಗಳನ್ನು ನೋಡ್ತಾ ಇದ್ದರೆ ನಮಗೆ ಪ್ರಕೃತಿ ಕಲಾಕೃತಿ ಎಷ್ಟು ಚೆನ್ನಾಗಿದೆಯಪ್ಪ ಅಂತಲೇ ಅನಿಸುತ್ತೆ. ಸೊ ನೋಡ್ಕೊತ ಹಾಗೆ ಮುಂದೆ ಬಂದ್ವಿ. ಸೊ ಎಲ್ಲದೂ ಅಷ್ಟೇ, ನಮಗೆ ಕಣ್ಣು ಚೆನ್ನಾಗಿ ಚುರುಕಾಗಿದ್ದರೆ ಎಲ್ಲದನ್ನು ಗಮನ ಇಟ್ಟು ನಾವು ನೋಡೋ ದೃಷ್ಟಿಕೋನದ ಮೇಲೆ ಬಿಟ್ಟಿರುತ್ತೆ. ಕೆಲವರಿಗೆ ಇಷ್ಟ ಆಗಿಲ್ಲ, ಕೆಲವು ನಮ್ಮ ಜೊತೆ ಬಂದವ್ರಿಗೆ ಏನಪ್ಪ ದೂರದಿಂದ ಕಾಣುತ್ತೆ, ಇಷ್ಟೇ ಕಾಣುತ್ತೆ, ನಾವೆಲ್ಲ ಹಿಂಗೆ ಗುಂಪಲ್ಲಿ ಹೋಗಿ ಹಿಂಗೆ ನೋಡ್ಕೊತ ಹೋಗೋದಕ್ಕೆ ಅಲ್ಲಿ ಹೋಗ್ಬೇಕಾ ಅಂತನೂ ಹೇಳ್ತಾ ಇದ್ರು. ಕೆಲವರಿಗೆ ಅದನ್ನು ದೃಷ್ಟಿ ಇಟ್ಟು ನಾವು ಅದ್ರ ಮೇಲೆ ಜ್ಞಾನ ಇಟ್ಟು ನೋಡಿದಾಗ ನಮಗೆ ಚೆನ್ನಾಗಿ ಅನಿಸುತ್ತೆ. ನಾವು ಬರೀ ಅಂದರೆ ದೂರದಿಂದ ನೋಡೋದ್ರಿಂದ ನಮ್ಮ ಬೈನಾಕ್ಯುಲರು ಆ ಥರ ಏನಾದರೂ ಇಟ್ಕೊಂಡು ನಾವು ಹತ್ರ ಕಾಣೋ ಥರ ನೋಡಿದಾಗ ಚೆನ್ನಾಗಿ ಅನಿಸುತ್ತೆ. ಸೊ ನಾವು ಸುಮ್ಮನೆ ಹಿಂಗೆ ನೋಡ್ಕೊತ ಅದು ಬೋನ್ಸಲ್ಲಿ ತುಂಬ ದೊಡ್ಡ ಇದು ಮಾಡಿಟ್ಟಿರೋದ್ರಿಂದ ನಾವು ಸಖತ್ತು ದೂರದಿಂದನೇ ನೋಡ್ತಾ ಇದ್ವಿ. ತುಂಬ ಹತ್ತಿರಕ್ಕೆ ನಮಗೆ ಆಗ್ತಾ ಇರಲಿಲ್ಲ ಹೋಗ್ಲಿಕ್ಕೆ ನೋಡಲಿಕ್ಕೆಲ್ಲ. ಏಕೆಂದರೆ ಅಲ್ಲೆಲ್ಲ ಬ್ಯಾರಿಕೇಡ್ಗಳು ಹಾಕಿರ್ತಾರೆ, ಕಂಬಿಗಳು, ಮತ್ತು ಎಲ್ಲ ಇದಾಗಿ ಪಕ್ಷಿಗಳು, ಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ದಲೇ ಇರಲಿ ಅಂತ. ಸೊ ಹಾಗಾಗಿ ಇವಾಗ ಕೆಲವ್ರು ನೋಡೋಕ್ಕೆ ಬಂದವರು ಕೆಲವು ಮುಟ್ಟಕ್ಕೆ ಹೋಗೋದು, ಅದನ್ನು ತೊಂದರೆ ಕೊಡೋದು ಮಾಡ್ತಾರಲ್ಲ. ಸೊ ಅದರಿಂದ ಈ ಥರ ಹಾಕಿರೋದ್ರಿಂದ ಇಲ್ಲಿ ಪ್ರಾಣಿಗಳನ್ನ ಸಂರಕ್ಷಣಾ ಕೇಂದ್ರ ಆಗಿರೋದ್ರಿಂದ ಬೇರೆ ಕಡೆ ಎಲ್ಲಾದರೂ ಪ್ರಾಣಿಗಳಿಗೆ ಹರ್ಟ್ ಆಗಿದ್ರೆ, ಪ್ರಾಬ್ಲಮ್ ಇದ್ದರೆ ಅಲ್ಲಿಂದ ತಂದು ಸಂರಕ್ಷಿಸಿ ಇಲ್ಲಿ ಬಿಡ್ತಾರೆ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ನೋಡ್ಕೊತ ಮುಂದೆ ನಾವು ಮ್ಯಾಮಲ್ಸು, ಆಂಫಿಬಿಯನ್ಸ್ ಎಲ್ಲ ಇದೆಯಲ್ಲ ಆ ಒಂದು ಪ್ಲೇಸಿಗೆ ಬಂದ್ವಿ. ಸೊ ಅದು ಕೂಡ ಅಲ್ಲಿ ಏನಪ್ಪ ಅಂತಂದರೆ ಕನ್ನಡದಲ್ಲಿ ಸರೀಸೃಪ ಮತ್ತು ಉಭಯಚರಗಳು ಅಂತ ಕರೀತಾರೆ. ಸೊ ಅಲ್ಲಿ ಮೊಸಳೆ, ಹಾವು, ಆಮೆಗಳನ್ನೆಲ್ಲ ನಾವು ನೋಡ್ಬೋದು. ಈ ಝೂನಲ್ಲಿ ಇದೊಂದು ಕೂಡ ಆಕರ್ಷಕ ಅಂತಲೇ ಹೇಳ್ಬೋದು. ಇಲ್ಲಿ ಆಮೆಗಳು ಮಕ್ಕಳಿಗೆ ಸ್ವಲ್ಪ ಭಯ ಹುಡ್ಸುತ್ತೆ, ಆದ್ರೂ ಅದು ತಿಳಿದುಕೊಳ್ಳೋದಕ್ಕೆ, ನೋಡೋದಕ್ಕೆ ತುಂಬ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ವಿಶೇಷ ಪ್ರಾಣಿಗಳು ಕೂಡ ಇಲ್ಲಿದ್ದಾವೆ. ಝೀಬ್ರಾ ಮತ್ತು ಹಿಪ್ಪೋಪೊಟಮಸ್ಸು, ಎಮ್ಮು ಅಂತ ಪ್ರಾಣಿಗಳನ್ನ ಕೂಡ, ಪಕ್ಷಿಗಳು, ವಿಶೇಷ ಪ್ರಾಣಿಗಳನ್ನ ನಾವು ನೋಡ್ಬೋದು. ಇಲ್ಲಿ ನೀವು ಈ ಭಾರತದಲ್ಲಿ ಈ ವಿರಳವಾಗಿರೋದ ಈ ಎಮ್ಮು ಮತ್ತು ಝೀಬ್ರಾ, ಹಿಪ್ಪೋಪೊಟಮಸ್ ಇವೆಲ್ಲ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಅದನ್ನು ನೋಡ್ಬೋದ್ರಿಂದ ಇದು ಕಾಣ್ಬೋದು. ಅದಕ್ಕೋಸ್ಕರ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದೊಂದು ಪ್ರಸಿದ್ಧಿಯಾಗಿದೆ ಈ ಝೂ. ಯಾಕಪ್ಪ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿದೆ ಅಂದರೆ ಇಲ್ಲಿ ಝೀಬ್ರಾ ಮತ್ತು ಹಿಪ್ಪೋಪೊಟಮಸ್ಸು, ಎಮ್ಮು ಅಂತ ಈ ಪಕ್ಷಿಗಳನ್ನೆಲ್ಲ ನಾವಿಲ್ಲಿ ಇಲ್ಲಿ ಪ್ರಾಣಿಗಳು, ಪಕ್ಷಿಗಳನ್ನ ಇಲ್ಲಿ ಇಲ್ಲಿ ಆದರೆ ಇದು ಅಂದರೆ ಸ್ವಲ್ಪ ವಿಶೇಷತೆ ಅಂದರೆ ಕಡಿಮೆ ಇರೋದ್ರಿಂದ ಈ ಒಂದು ಪ್ರದೇಶದಲ್ಲಿ ಅದನ್ನು ನಾವು ನೋಡೋಕೆ ಸಿಗೋದ್ರಿಂದ ಇದೊಂದು ಸ್ವಲ್ಪ ಈ ಒಂದು ಬನ್ನರ್ಘಟ್ಟ ಉದ್ಯಾನವನ, ಕಾಡು ಅಂತ ಏನಂತ ಹೇಳ್ತೀವಿ, ಇದು ಅದಕ್ಕೆ ತುಂಬ ಪ್ರಸಿದ್ಧಿಯಾಗಿದೆ ಅಂತಲೇ ಹೇಳ್ಬೋದು, ಸರೀಸೃಪಗಳು ಅಂತ. ಬನ್ನಿ ನೆಕ್ಸ್ಟು ನಾವು ಹಾಗೆ ನಿಧಾನವಾಗಿ ನೋಡ್ಕೊತ ಮಗಂಗೆ ಇದೇನು ಅದೇನು ಅಂತ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ, ಬೇರೆಯವರು ತುಂಬ ಇದ್ದರು. ಸೊ ಅವ್ರ ಮಕ್ಕಳಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಮತ್ತು ಸ್ಕೂಲಿಂದನೂ ಕೂಡ ಟ್ರಿಪ್ಗಳನ್ನ ಕರ್ಕೊಂಡು ಬರ್ತಾರೆ ಮಕ್ಕಳಿಗೆಲ್ಲ. ಅದರಿಂದ ಅವರಿಗಂದರೆ ಆನ್ಲೈನಲ್ಲಿ ಬುಕ್ಕಿಂಗ್ ಇರಲ್ಲ, ಅಲ್ಲೇ ಕೌಂಟರಲ್ಲಿ ಹೋಗಿ ಸ್ಕೂಲ್ ಮಕ್ಕಳುಗಳು ಬಸ್ಸಲ್ಲಿ ಕರ್ಕೊಂಡ್ಬಂದು ಅಲ್ಲಿ ನಾವು ಟಿಕೆಟ್ ತೊಗೋಬೋದು. ಅವ್ರಿಗೆ ಸ್ವಲ್ಪ ಕನ್ಸೆಷನ್ ಇರುತ್ತೆ ಅಂತ ಅನಿಸುತ್ತೆ. ಸೊ ಹಾಗೆ ನೋಡ್ಕೊತ ನಾವು ಮುಂದೆ ಹೋದ್ವಿ. ಹಾಗೆ ರೆಸ್ಟ್ ಮಾಡ್ಕೊತ ಅಲ್ಲಿ ಇಲ್ಲಿ ಕೂತ್ಕೊಂಡು ಎಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಕೆಲವೊಂದೊಂದು ನಾವು ನೋಡೇ ಇರೋದಿಲ್ಲ. ಇವಾಗಂತೂ ನಾವು ಕೆಲಸ, ಆಫೀಸ್ ಅಂತ ಅಂದ್ಕೊಂಡು ಈ ಒಂದು ಅಂದರೆ ಪ್ರಕೃತಿಗೆ ನಾವು ಸ್ವಲ್ಪ ದೂರವಾಗೇ ಇದ್ದೀವಿ ಅಂತ ಹೇಳ್ಬೋದು. ದಿನ ಬೆಳಗ್ಗೆ ಆದರೆ ಬರೀ ಕಂಪ್ಯೂಟರು, ಆಫೀಸು, ಕೆಲಸ ಅಂತ ಇರೋದ್ರಿಂದ ಪಕ್ಷಿಗಳು, ಪ್ರಾಣಿಗಳು, ಮರ, ಗಿಡ, ಹುಳ ಆ ಥರ ಎಲ್ಲ ಏನೋ ನಾವು ಎಲ್ಲ ಒಂಥರ ನಾವು ಎಲ್ಲದರಿಂದ ತುಂಬ ದೂರ ಇದ್ದೀವೇನೋ ಅನ್ನೋ ಥರ ಒಂದು ಫೀಲ್ ಆಗುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂಥರ ಕಣ್ಣಿಗೆ ತಂಪಾಗುತ್ತೆ. ಸೊ ನಾವೆಲ್ಲ ಇದ್ರ ಮಧ್ಯೆನೇ ಇದ್ದವರು, ಬೆಳೆದವರು, ಬಟ್ ಇವಾಗ ಇದನ್ನೇ ನಾವು ಇವಾಗ ಹಿಂಗೆ ನೋಡ್ತಾ ಇದ್ದೀವಿ ಅಂತ ಅಂದರೆ ಒಂದ್ಸತಿ ಬೇಜಾರು ಆಗುತ್ತೆ. ಬನ್ನಿ ಝೂ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಫಾರಿಗೆ ಹೋಗಿದ್ದು, ಸಫಾರಿ ಕಂಪ್ಲೀಟ್ ಇರುತ್ತೆ. ಮತ್ತು ಬಟರ್ಫ್ಲೈ ಗಾರ್ಡನ್ನ ನಾನು ನೆಕ್ಸ್ಟು, ಇದು ತುಂಬ ಲಾಂಗ್ ಆಗಿಬಿಡುತ್ತೆ ಎಲ್ಲದನ್ನು ಹಾಕ್ತಾ
ಹಾಕಿದ್ರೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನು ಹೇಳಿ ತೋರಿಸ್ತೀನಿ. ಸೊ ಅದು ನೆಕ್ಸ್ಟ್ ವಿಡಿಯೋನು ನೋಡಿ ಅಂತ ಹೇಳ್ತಾ, ಮತ್ತು ಇದು ಒಂದು ಸ್ನೇಹಿತರೆ, ನೀವು ಬೆಂಗಳೂರಿಗೆ ಯಾರಾದರೂ ಬಂದರೆ ತಪ್ಪದೆ ಒಂದು ಬನ್ನರ್ಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಒಂದ್ಸತಿ ಭೇಟಿ ಕೊಡ್ಬೋದು ಅಂತ ಹೇಳ್ಬೋದು. ಇದು ಕೇವಲ ಒಂದು ಉದ್ಯಾನವನವಲ್ಲ, ಇದು ಪ್ರಕೃತಿಯೊಂದಿಗೆ ಹೊಂದಿಕೊಂಡಿರುವ ಒಂದು ಅದ್ಭುತ ಲೋಕ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಯಾರು ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಪ್ರವಾಸ ಕಥನಗಳನ್ನ, ಪ್ರವಾಸ ಕಥೆಗಳನ್ನ ಇನ್ನೂ ಬೇರೆ ಬೇರೆ ವಿಡಿಯೋಗಳಲ್ಲಿ ನಾವು ನೋಡಬಹುದು ಅಂತ ಎನ್ಕರೇಜ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.